ಹುಟ್ಟಿದಂತ ಸಂದರ್ಭದಲ್ಲಿ ನನಗೆ ಧೈರ್ಯ ತೋರಿದವರು, ದಾರಿ ತೋರಿದವರು ನಮ್ಮ ಮಂಜುನಾಥ ಸ್ವಾಮಿ ಧರ್ಮಸ್ಥಳ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಸಮೀರ್ ಎತ್ತಿದ ಧ್ವನಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಆತನಿಗೆ ಕಾನೂನು ಕಟ್ಟಳೆಗಳನ್ನು ಎದುರಿಸಬೇಕಾದಂಥ ಸ್ಥಿತಿ ಬಂದಿದೆ. ಬೆದರಿಕೆ ಕರೆಗಳು, ಅವಹೇಳನಗಳು, ಮುಸಲ್ಮಾನ ಎನ್ನುವಂಥ ಟೀಕೆಗಳು ಇವನ್ನೆಲ್ಲ ಆತ ಎದುರಿಸಲೇಬೇಕಾಗುತ್ತೆ. ಯಾಕಂದರೆ ಆತ ಮುಟ್ಟಿರುವಂತಹ ವಿಚಾರ, ಕೈ ಇಟ್ಟಿರುವಂತಹ ಟಾಪಿಕ್ಕು ಅಷ್ಟು ಸಣ್ಣದಲ್ಲ. ಈ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಆತ ಸೌಜನ್ಯಗಳ ಮೇಲೆ ಆದಂಥ ದೌರ್ಜನ್ಯದ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡಲಿ, ಧರ್ಮಸ್ಥಳದ ಆಸುಪಾಸಿನಲ್ಲಿ, ಧರ್ಮಸ್ಥಳದ ಸರೌಂಡಿನಲ್ಲಿ ನಡೆದಂಥ ಕೊಲೆಗಳ ಬಗ್ಗೆ ಏನು ಬೇಕಾದ್ರೂ ಮಾತಾಡಲಿ, ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು, ಧರ್ಮಸ್ಥಳದ ಬಗ್ಗೆ ಮಾತಾಡೋದಕ್ಕೆ ಅವನು ಯಾರು, ಧರ್ಮಸ್ಥಳದ ಹಿಸ್ಟ್ರಿ ಅವನಿಗೆ ಏನು ಗೊತ್ತಿದೆ, ಧರ್ಮಸ್ಥಳದ ವಿಚಾರಕ್ಕೆ ಅವನು ಬಂದರೆ ಹುಷಾರ್, ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಕೆಲವು ಯೂಟ್ಯೂಬರ್ಗಳು, ಸಾಮಾಜಿಕ ಜಾಲತಾಣಗಳು, ಒಂದಿಷ್ಟು ಗೌಡ ಕುಟುಂಬದ ಆಪ್ತರೆಲ್ಲ ಈಗ ಈತನ ಮೇಲೆ ಮುಗಿಬಿದ್ದಿದ್ದಾರೆ. ಹೀಗಿರ್ಬೇಕಾದ್ರೆ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಏನು ಧರ್ಮಸ್ಥಳ, ಏನು ಧರ್ಮಸ್ಥಳದ ಇತಿಹಾಸ, ಧರ್ಮಸ್ಥಳ ದೇವಸ್ಥಾನವನ್ನು ನಿರ್ವಹಿಸುತ್ತಿರುವ ಕುಟುಂಬದ ಹಿನ್ನೆಲೆ ಏನು, ಅದು ಹಿಂದೂ ದೇವಾಲಯವೋ ಜೈನ ದೇವಾಲಯವೋ, ಇದರ ಬಗ್ಗೆ ಸಂಪೂರ್ಣವಾದಂಥ ಸ್ಫುಟವಾದಂಥ ಒಂದು ವಿವರವನ್ನು ನಾನು ನಿಮಗೆ ಕೊಡಬೇಕು ಅಂತ ಬಂದಿದ್ದೀನಿ. दक्षिण भारत के कर्नाटक राज्य में धर्मस्थला नाम का एक शहर मौजूद है, जिसके नाम का मतलब ही है धर्म वाला स्थान. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನೇತ್ರಾವತಿ ನದಿಯ ದಡದಲ್ಲಿರುವ ಧರ್ಮಸ್ಥಳ ಒಂದು ಜನಪ್ರಿಯ ದೇವಾಲಯವಿರುವ ಊರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವು ದೇಶ ವಿದೇಶದ ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತೆ. ಧರ್ಮಸ್ಥಳದ ಮೂಲ ಹೆಸರು ಕುಡುಮೆ. 800 ವರ್ಷಗಳ ಹಿಂದೆ ಒಂದು ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಭೀಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ ಅಂತಲೂ ಹೇಳ್ತಾರೆ. ಅವರು ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು. ಭೀಮಣ್ಣ ಪೆರ್ಗಡೆ ಅವರ ಕನಸಿನಲ್ಲಿ ದೈವಗಳು ಕಾಣಿಸಿಕೊಂಡು ಅವರು ವಾಸವಿದ್ದ ನೆಲ್ಯಾಡಿ ಬೀಡುವಿನಲ್ಲಿ ದೇವಸ್ಥಾನ ಸ್ಥಾಪಿಸುವಂತೆ ಸೂಚನೆ ನೀಡುತ್ತಾರೆ. ದೈವಾಜ್ಞೆ ಪಡೆದ ಭೀಮಣ್ಣ ಪೆರ್ಗಡೆ ಕುಟುಂಬ ಬೇರೆ ಮನೆಗೆ ಸ್ಥಳಾಂತರಗೊಂಡು ತಮ್ಮ ಮೂಲ ಮನೆ ನೆಲ್ಯಾಡಿ ಬೀಡನ್ನು ದೇವಸ್ಥಾನಕ್ಕೆ ಸಮರ್ಪಿಸುತ್ತೆ. ಪುರೋಹಿತರ ಸಲಹೆಯ ಮೇರೆಗೆ ತನ್ನ ಅನುಯಾಯಿ ಅಣ್ಣಪ್ಪನನ್ನು ಕಳುಹಿಸಿ ಮಂಗಳೂರು ಬಳಿಯ ಕದ್ರಿಯಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿ ಮಂಜುನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಪೇರ್ಗಡೆ ಕುಟುಂಬವೇ ಈ ದೇವಸ್ಥಾನವನ್ನು ನೋಡಿಕೊಳ್ಳುತ್ತೆ. ಕ್ರಿಸ್ತಶಕ 513ರಲ್ಲಿ ಕುಡಮೆಯ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ದೇವರಾಜ್ ಹೆಗ್ಗಡೆಯವರು ನೋಡಿಕೊಳ್ಳುತ್ತಿದ್ದ ಕಾಲ. ಹೀಗಿರುವಾಗ ಉಡುಪಿಯ ಅಷ್ಟಮಠದಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಯವರು ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ ಸುದ್ದಿ ತಿಳಿದ ದೇವರಾಜ್ ಹೆಗ್ಗಡೆಯವರು ಅವರನ್ನು ಕುಡುಮೆಯ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಆಹ್ವಾನಿಸುತ್ತಾರೆ. ಅವರ ಆಮಂತ್ರಣ ಸ್ವೀಕರಿಸಿದ ವಾದಿರಾಜ ಸ್ವಾಮಿಯವರು ಕುಡುಮೆಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಶಿವಲಿಂಗವನ್ನು ನೋಡಿ ಅವರು ಪ್ರಸಾದ ಸ್ವೀಕರಿಸಲಿಲ್ಲ. ಗಾಬರಿ ಬಿದ್ದ ದೇವರಾಜ ಹೆಗ್ಗಡೆಯವರು ನಮ್ಮಿಂದ ಏನಾದರೂ ಪ್ರಮಾದವಾಯಿತು ಎಂದು ಕೇಳುತ್ತಾರೆ. ಅದಕ್ಕೆ ವಾದಿರಾಜರು ಶಿವಲಿಂಗ ಪ್ರತಿಷ್ಠಾಪನೆಯಲ್ಲಿ ದೋಷವಿದೆ, ಅದನ್ನು ಸರಿಪಡಿಸಿ, ಇಲ್ಲವೇ ಅನಾಹುತವಾದೀತು ಎನ್ನುತ್ತಾರೆ. ಕಡೆಗೆ ಸೋದೆ ಮಠದ ವಾದಿರಾಜ ಸ್ವಾಮಿಗಳೇ ಶಿವಲಿಂಗವನ್ನು ಅರ್ಥಪೂರ್ಣವಾಗಿ ಪ್ರತಿಷ್ಠಾಪಿಸಿ ಈ ಜಾಗ ಇನ್ನು ಮುಂದೆ ಕುಡುಮೆ ಅಲ್ಲ ಧರ್ಮಸ್ಥಳ ಎಂದು ಕರೆಯುತ್ತಾರೆ. ಅಂದಿನಿಂದ ಕುಡುಮೆ ಎಂಬ ಸ್ಥಳ ಧರ್ಮಸ್ಥಳವಾಗಿ ಪ್ರಖ್ಯಾತಿಗೆ ಬಂತು. 1903ರಲ್ಲಿ ಕುಡುಮೆ, ಮಲ್ಲರಮಡಿ, ನೆಲ್ಯಾಡಿ ಬೀಡನ್ನು ಸೇರಿಸಿ ಗ್ರಾಮ ಪಂಚಾಯಿತಿ ರೂಪಿಸಿತ್ತು ಅಂದಿನ ಆಡಳಿತ. ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ 13 ದಿನಗಳ ಕಾಲ ಮಹಾ ನಡವಳಿ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಮಂಜುನಾಥನನ್ನು ಆರಾಧಿಸುತ್ತಾರೆ. ಧರ್ಮಸ್ಥಳದ ಶಿವನ ದೇವಾಲಯ ಜೈನ ಧರ್ಮದ ಪೆರ್ಗಡೆ ಕುಟುಂಬದಿಂದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡುತ್ತಿರುವ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿದೆ. ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ. ಇದೀಗ ಅಲ್ಲಿನ ಧರ್ಮಾಧಿಕಾರಿ ಭೀಮಣ್ಣ ಪೆರ್ಗಡೆ ಮನೆತನದ ವೀರೇಂದ್ರ ಹೆಗ್ಗಡೆಯವರಾಗಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಹೆಗ್ಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಧರ್ಮಸ್ಥಳ ನಿಸ್ಸಂಶಯವಾಗಿ ಮಂಜುನಾಥ ಸ್ವಾಮಿ ದೇವರಿರುವ ಹಿಂದೂಗಳ ಆರಾಧನೆಯ ಸ್ಥಳವೇ ಆಗಿದೆ. ಆದರೆ ಅದನ್ನು ಜೈನರ ಕುಟುಂಬ ನೋಡಿಕೊಳ್ಳುತ್ತೆ. ಅದರಲ್ಲಿ ತಪ್ಪೇನಿದೆ? ದಂತಕಥೆಯ ಪ್ರಕಾರ ಆ ದೇವಸ್ಥಾನ ಹುಟ್ಟಿದ್ದೇ ಜೈನ ಮನೆತನದ ಭೀಮಣ್ಣ ಪೆರ್ಗಡೆಯವರ ವಾಸಸ್ಥಳದಲ್ಲಿ ಅಲ್ವೇ? ಅದಕ್ಕೆ ಜಾಗ ಕೊಟ್ಟಿದ್ದೇ ಅವರಲ್ವೇ? ಅದರ ಹಕ್ಕು ಆ ಕುಟುಂಬಕ್ಕೆ ತಾನೇ ಸೇರಬೇಕು. ಇದರಲ್ಲಿ ವಿವಾದವೇನಿದೆ? ಆದರೆ ವಿವಾದ ಇರೋದು ಅಲ್ಲಿ ನಡೆದಂಥ ಕೊಲೆಗಳ ಬಗ್ಗೆ. ಪದ್ಮಲತಾ, ವೇದಾವಲಿ ಟೀಚರ್, ಆನೆ ಮಾವುತ ನಾರಾಯಣ,
ಯಮುನಾ, ಸೌಜನ್ಯ, ಈ ಥರ ಅನೇಕ ಕೊಲೆಗಳು ನೇತ್ರಾವತಿ ನದಿಯ ದಡದಲ್ಲಿ ನಡೆದಿದೆ. ನೇತ್ರಾವತಿ ನದಿಯ ನೀರಿನಲ್ಲಿ ಹರಿದಿದೆ. ಈ ವಿಚಾರವಾಗಿಯೇ ಅಲ್ಲಿ ವಿವಾದ ಇರೋದು. ಇದರ ಹಿಂದೆ ಇರೋರು ಯಾರು, ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ? ಈ ಕ್ರೌರ್ಯಕ್ಕೂ ಮಂಜುನಾಥ ಸ್ವಾಮಿಗೂ ಏನೂ ಸಂಬಂಧ ಇಲ್ಲ. ಈ ಕ್ರೌರ್ಯಕ್ಕೂ ಆ ದೇವಸ್ಥಾನಕ್ಕೂ ಏನು ಸಂಬಂಧ ಇಲ್ಲ. ದೇವರನ್ನ ಇಲ್ಲಿ ಯಾರು ಎಳ್ಕೊಂಡು ಬರ್ತಾ ಇಲ್ಲ, ದೇವಸ್ಥಾನವನ್ನು ಯಾರು ಎಳ್ಕೊಂಡು ಬರ್ತಾ ಇಲ್ಲ, ಭೀಮಣ್ಣ ಪೆರ್ಗಡೆಯವರನ್ನು ಕೂಡ ಯಾರು ಎಳ್ಕೊಂಡು ಬರ್ತಾ ಇಲ್ಲ. ಜೈನ ಮನೆತನದ ಪರಂಪರೆಯನ್ನ, ಅಲ್ಲಿನ ಆಡಳಿತವನ್ನ, ಅವರು ನಿರ್ವಹಿಸಲ್ಪಡುತ್ತಿರುವ ರೀತಿ ರಿವಾಜನ್ನು ಯಾರು ಕೂಡ ಅನುಮಾನಿಸ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಅಲ್ಲಿ ನಡೆಯುವಂಥ ಲಕ್ಷ ದೀಪೋತ್ಸವದ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾ ನಡವಳಿಯ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಧಾರ್ಮಿಕ ನಂಬಿಕೆಯ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಧಾರ್ಮಿಕ ವಿಚಾರದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹಿಂದೂಗಳ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ. ಹಿಂದೂಗಳ ಧಾರ್ಮಿಕ ನಂಬಿಕೆಯನ್ನು ಯಾರು ಕೂಡ ಟೀಕೆ ಮಾಡ್ತಾ ಇಲ್ಲ. ಎಲ್ಲರೂ ಮಾತಾಡ್ತಾ ಇರೋದು ಅಲ್ಲಿ ಬಿದ್ದ ಹೆಣಗಳಿಗೆ ಲೆಕ್ಕ ಕೊಡಿ, ಅಲ್ಲಿ ಬಿದ್ದ ಹೆಣಗಳಿಗೆ ನ್ಯಾಯ ಕೊಡಿ. ಸೌಜನ್ಯಳನ್ನ ಪರಮ 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 ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಯಾರೋ ನಿರಪರಾಧಿಯನ್ನ ಅರೆಸ್ಟ್ ಮಾಡಿ ಅವನನ್ನೇ ಹಂತಕ್ಕಂತ ನಂಬಿಸಿ ಬಿಂಬಿಸಿ ಕಡೆಗೆ ನ್ಯಾಯಾಲಯ ಕೂಡ ಆತ ಅಪರಾಧಿ ಅಲ್ಲ ಅಂತ ತೀರ್ಮಾನವನ್ನು ಕೊಟ್ಟ ಮೇಲೂ ಉಳಿದುಕೊಳ್ಳುವ ಪ್ರಶ್ನೆ, ಆರೋಪಿಗಳು ಯಾರು, ಅಪರಾಧಿಗಳು ಯಾರು, ರೇಪಿಸ್ಟ್ಗಳು ಯಾರು, ಹಂತಕರು ಯಾರು, ಅವರನ್ನು ಕಾಪಾಡುತ್ತಿರುವವರು ಯಾರು, ಅವರನ್ನು ರಕ್ಷಿಸುತ್ತಿರುವವರು ಯಾರು? ಇಷ್ಟೇ ಪ್ರಶ್ನೆ. ಧರ್ಮಸ್ಥಳ ದೇವಸ್ಥಾನಕ್ಕೂ ಈ ವಿಚಾರಕ್ಕೇನು ಸಂಬಂಧ ಇಲ್ಲ. ಧರ್ಮಸ್ಥಳದ ನಂಬಿಕೆ ವಿರುದ್ಧವಾದಂತಹ ಧ್ವನಿಗಳಲ್ಲ ಇದು. ಈ ಸಮೀರ್ ಒಬ್ಬ ಮುಸಲ್ಮಾನ, ಈತ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತಾಡ್ದ. ಈ ಥರ ಒಂದು ನೆರೆಟಿವನ್ನು ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆತ ದೇವಸ್ಥಾನದ ವಿರುದ್ಧ ಮಾತಾಡಲೇ ಇಲ್ಲ. ಅಲ್ಲೇನೋ ಆರಂಭದಲ್ಲಿ ಜೈನರು ನಿರ್ವಹಿಸುತ್ತಾರೆ ಅಂತ ಏನೋ ಒಂದು ಟಾಪಿಕ್ನ ತಗೊಂಡ್ಬರ್ತಾರೆ. ಅದರಲ್ಲಿ ತಪ್ಪೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅವ್ರದ್ದೇ ಕುಟುಂಬಕ್ಕೆ ಸೇರಿದಂಥ ಆಸ್ತಿ ಅದು, ಪ್ರಾಪರ್ಟಿ ಅದು, ಆ ಕುಟುಂಬದವರೇ ನೋಡ್ಕೋಬೇಕು. ಅದರಲ್ಲಿ ಏನು ಅನುಮಾನ ಇಲ್ಲ. ಶತಶತಮಾನಗಳ ಪರಂಪರೆ ಇರಬಹುದು, ಆದರೆ ಆ ಪರಂಪರೆ, ಆ ದೈವತ್ವ, ಆ ದೈವಾಜ್ಞೆ ಅದರ ಪ್ರಕಾರವೇ ನಡ್ಕೊಂಡು ಬಂದಿದ್ರೆ ಈ ಥರ ಏನು ಆಗ್ತಾ ಇರಲಿಲ್ಲ. ಈಗ ನೀವೇ ಖುದ್ದಾಗಿ ಹೋಗ್ಬಿಟ್ಟು ರೇಪೆಂಡ್ ಮಾಡಿದ್ರಂತನೂ ಹೇಳ್ತಾ ಇಲ್ಲ. ತಲೆ ಕಾಯುವಂತಹ ಪರಿಸ್ಥಿತಿ, ಆರೋಪಿಗಳ ತಲೆ ಕಾಯುವ ಪರಿಸ್ಥಿತಿ. ಅವನು ನಮ್ಮ ಜಾತಿಯವನು, ನಮ್ಮ ಸಂಬಂಧಿಕನು ಅನ್ನೋ ಕಾರಣಕ್ಕೆ ಅವರನ್ನು ತಲೆ ಕಾಯುವಂಥ ಪರಿಸ್ಥಿತಿ ನಿಮಗೆ ಬರಬಾರ್ದಿತ್ತು ಅಂತ ಹೇಳ್ಬಿಟ್ಟು ಟೀಕೆ ಟಿಪ್ಪಣಿಗಳು. ಬಟ್ ಇದು ಯಾವುದಕ್ಕೂ ಕೂಡ ಸಾಕ್ಷಿ ಮತ್ತು ಆಧಾರಗಳು ಬಲವಾಗಿ ಇಲ್ಲ. ಹೀಗಿರ್ಬೋದು, ಹೀಗಿರುತ್ತೆ, ಹೀಗಾಗಿದೆ ಅಂತಲೇ ನಡೀತಾ ಇರೋದು. ಆ ಕಾರಣಕ್ಕೆ ಮರು ತನಿಖೆಗೆ ಒತ್ತಾಯ ಆಗ್ತಾ ಇರೋದು. ಈಗ ಸೌಜನ್ಯವರ ಪ್ರೈವೇಟ್ ಪಾರ್ಟಿಗೆ ಸುಮಾರು 6 ಇಂಚಿನಷ್ಟು ಮಣ್ಣನ್ನು ತುರುಕಲಾಗಿದೆ. ಸ್ಪರ್ಮ್ಗಳೇ ಸಿಗಲ್ಲ. ಜೋರಾಗಿ ಮಳೆ ಬೇರೆ ಬಂದಿತ್ತು ಆ ಸಂದರ್ಭದಲ್ಲಿ ಅಂತಲೂ ಹೇಳಲಾಗುತ್ತೆ. ಸಾಕ್ಷ್ಯಾಧಾರಗಳನ್ನು ಮತ್ತೆ ಕಲೆ ಹಾಕಿ ಈ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಅಷ್ಟು ಸುಲಭ ಅಲ್ವಾ? ಇದ್ರ ಬಗ್ಗೆ ಕಾನೂನು ಗೊತ್ತಿರೋರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಕೇವಲ ಸೌಜನ್ಯ ಪ್ರಕರಣವಲ್ಲ, ವೇದವಲ್ಲಿ ಟೀಚರ್, ಪದ್ಮಲತಾ, ಆನೆಮಾವತ ನಾರಾಯಣ, ಯಮುನಾ ಎಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟೆ ಒತ್ತಾಯವನ್ನು ಹೇರ್ತಾ ಇರೋದು. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಯಾವುದೇ ರೀತಿಯ ಅನ್ಯಾಯವನ್ನು ಪ್ರತಿಭಟಿಸಿದ್ರೆ ಆತನನ್ನು ಜಾತಿಯಿಂದ ಧರ್ಮದಿಂದ ಅಳಿಯಕ್ಕೆ ಹೋಗಲೇಬೇಡಿ. ಚೆಗವೇರ ಒಂದು ಮಾತಾಡ್ತಾನೆ, ಎಲ್ಲಿ ಅನ್ಯಾಯ ನಡೆಯುತ್ತೋ ಆ ಅನ್ಯಾಯದ ವಿರುದ್ಧವಾಗಿ ಎಲ್ಲಿ ಧ್ವನಿ ಹೇಳುತ್ತೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು, ದೇವಸ್ಥಾನದ ವಿರುದ್ಧ, ಮಂಜುನಾಥ ಸ್ವಾಮಿಯ ಬಗ್ಗೆ, ಹಿಂದೂಗಳ ಧಾರ್ಮಿಕ ನಂಬಿಕೆಯ ಬಗ್ಗೆ ನೋ 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 ನೋ. ಆ ಆಡಳಿತ ನಿರ್ವಹಣೆಯ ಬಗ್ಗೆ ಕೂಡ ನೋ ಕಮೆಂಟ್ಸ್. ಆ ಆಡಳಿತ ನಿರ್ವಹಣೆ ಮಾಡ್ತಿರುವಂಥ ಕುಟುಂಬ ಹಕ್ಕಿನಿಂದನೇ ಮಾಡ್ತಾ ಇದೆ, ಅದರಲ್ಲಿ ಯಾವ ಡೌಟ್ ಇಲ್ಲ. ಆದರೆ ಅಲ್ಲಿ ನಡೀತಿರುವಂತಹ ಅತ್ಯಾಚಾರ, ಹತ್ಯೆಗಳ ವಿರುದ್ಧ ಈ ಧ್ವನಿ. ಇಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯಾರೇ ಆದರೂ ಯಾವುದೇ ಧರ್ಮದ ಧಾರ್ಮಿಕ ನಂಬಿಕೆಗೆ ಘಾಸಿ ಮಾಡಿದ್ರೆ ಅವರ ವಿರುದ್ಧ ನಾನಿರ್ತೀನಿ ಸದಾ. ಅದು ಮುಸಲ್ಮಾನ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಕ್ರೈಸ್ತ ಧರ್ಮ ಆಗಲಿ, ಅವರ ಧರ್ಮದ ಧಾರ್ಮಿಕ ನಂಬಿಕೆಯ ವಿರುದ್ಧ ಯಾರೇ ಮಾತಾಡಿದ್ರು, ಯಾರೇ ಷಡ್ಯಂತ್ರ ಮಾಡಿದ್ರು ಅದರ ವಿರುದ್ಧ ನಾನು ಖಂಡಿತವಾಗ್ಲೂ ನಿಲ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.